ಧ್ಯಾನದ ಒಂದು ಪರಮ ಉದ್ದೇಶ ಮುಕ್ತಿ ಅಥವಾ ಎನ್ಲೈಟನ್ಮೆಂಟ್ ಅಂತಾನೆ ಹೇಳ್ಬಹುದು. ಸೊ ಈ ಮುಕ್ತಿ ಕೆಲವರಿಗೆ ಎಷ್ಟು ಧ್ಯಾನ ಮಾಡಿದ್ರುನು ಈ ಎನ್ಲೈಟನ್ಮೆಂಟ್ ಅನ್ನೋದು ಸಿಗಲ್ಲ ಕೆಲವರಿಗೆ. ಯಾರಿಗ್ ಸಿಗಲ್ಲ ಇದು ಅಂತಂದ್ರೆ, ಯಾವಾಗ್ಲೂ ತುಂಬಾ ಬೇಜಾರ್ ಮಾಡ್ಕೊತಾನೆ ಇರೋದು, ವರಿ ಮಾಡ್ಕೊಳ್ತಾನೆ ಇರೋದು. ನಾವು ಧ್ಯಾನಕ್ಕೆ ಬಂದಿರೋದೇ ಈ ಎಲ್ಲ ಬೇಜಾರಿಂದ ಆಚೆ ಬರ್ಬೇಕು. ಎಷ್ಟೋ ಜನಕ್ಕೆ ತೃಪ್ತಿ ಅನ್ನೋದು ಇರಲ್ಲ, ಏನೋ ಒಂದು ದುಃಖ ಜೀವನದಲ್ಲಿ, ಅದೆಲ್ಲ ಹೋಗೋಕ್ಕೋಸ್ಕರನೇ ನಾವು ಧ್ಯಾನಕ್ಕೆ ಬಂದಿರ್ತೀವಿ. ಧ್ಯಾನಕ್ಕೆ ಬಂದ ಮೇಲೂ ಇನ್ನೂ ಬೇಜಾರು, ಏನೋ ಒಂದು ರೀಸನ್, ಇಲ್ಲ ನನಗೆ ಏನು ಧ್ಯಾನದಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಿಲ್ಲ, ಅಥವಾ ಇನ್ನ ನನ್ನ ಆರೋಗ್ಯ ಇಂಪ್ರೂವ್ ಆಗ್ತಿಲ್ಲ, ಅಥವಾ ನಮ್ಮಲ್ಲಿ ಇನ್ನ ರಿಲೇಶನ್ಶಿಪ್ ಸರಿ ಹೋಗಿಲ್ಲ, ಈ ತರ ಏನೋ ಒಂದು ರೀಸನ್ ಇಟ್ಕೊಂಡು ಒಂದ್ ರೀಸನ್ ಹುಡುಕ್ತಾ ಇರೋದು. ಯಾಕೆ? ದುಃಖದಲ್ಲಿರೋದಕ್ಕೆ, ತುಂಬಾ ಬೇಜಾರ್ ಮಾಡ್ಕೊಳಕ್ಕೆ. ನಮ್ಗೆ ಆಗ್ತಿರೋ ಒಳ್ಳೇದನ್ನೆಲ್ಲ ಬಿಟ್ಬಿಡ್ತೀವಿ, ಕೆಟ್ಟದನ್ನೇ ನಾವು ಇನ್ನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಉದ್ದೇಶ, ಧ್ಯೇಯ ಏನಿರ್ಬೇಕು, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಮುಕ್ತಿ ಸಿಗುತ್ತೆ ನನಗೆ, ಅಷ್ಟೇ ಇಟ್ಕೊಂಡು ಮಾಡ್ಬೇಕೇ ಹೊರತು ಇನ್ನೂ ಸಿಕ್ತಿಲ್ಲ, ಆಗ್ತಾ ಇಲ್ಲ ಅನ್ನೋದು ನಮ್ ಬಾಯಿಂದ ಬರಬಾರ್ದು. ಆತರ ಅಂದಷ್ಟು ನಾವು ಕೂತ್ಕೊಂಡಷ್ಟು ನಮ್ಗೆ ಮುಕ್ತಿ ಅಥವಾ ಆ ಎನ್ಲೈಟನ್ಮೆಂಟ್ ಏನ್ ಹೇಳ್ತೀವಿ ಅದು ಸಿಗಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು, ಕೆಲವರಿಗೆ ತುಂಬಾ ಈಗೋ ಇರುತ್ತೆ. ಈಗೋ ಅಥವಾ ಆರೋಗೆಂಟ್ ಅಂತ ಹೇಳ್ತಾರೆ, ಆ ತರ ಇರ್ತಾರೆ. ಅಂದ್ರೆ ಯಾರಿಗಿರುತ್ತೆ ಆ ತರ? ತುಂಬಾ ನಾನೇ ಚೆನ್ನಾಗಿದ್ದೀನಿ, ನನಗೇ ಎಲ್ಲ ಗೊತ್ತು, ನನಗೇನ್ ಬೇಕಾದಷ್ಟು ದುಡ್ಡಿದೆ, ನನಗೆ ಯಾಕೆ ಬೇಕಿದು, ಈ ತರ ಎಲ್ಲ ಯೋಚನೆ ಮಾಡಿ ಎಲ್ಲದ್ರಲ್ಲೂ ಓವರ್ ಆಗಿ, ಅಂದ್ರೆ ನನ್ಗೆ ಯಾರ್ದು ಏನು ಲೆಕ್ಕಕ್ಕಿಲ್ಲ, ಇದೆಲ್ಲ ಏನ್ ಲೆಕ್ಕಕ್ಕೆ ಇಲ್ಲ ನಂಗೆ ಅಂತ ಅನ್ಕೊಂಡಿರೋ ಆಟಿಟ್ಯೂಡ್ ಅವ್ರಿಗೆ ಇದು ಈ ಧ್ಯಾನದಲ್ಲಿ ಎನ್ಲೈಟನ್ಮೆಂಟ್ ಸಿಗಲ್ಲ. ಸೊ ಇದಕ್ಕೆ ಜೀಸಸ್ ಅವ್ರೇನು ಏನ್ ಹೇಳ್ತಿದ್ರಂತೆ, ಒಂದು ಈ ಸೂಜಿಲಿ ನಮ್ಗೆ ದಾರ ಹಚ್ಚಕ್ಕೆ ಒಂದು ಹೋಲ್ ಇರುತ್ತಲ್ಲ, ಆ ಹೋಲಲ್ಲಿ ಒಂಟೆನ ಬೇಕಾದ್ರೂ ಕಳಿಸಬಹುದು, ಆದ್ರೆ ಯಾರಿಗೆ ಈಗೋ ಇರುತ್ತೋ, ಆರೋಗೆನ್ಸಿ ಇರುತ್ತೋ, ಅವ್ರು ಮಾತ್ರ ದೇವರು ಅನ್ನುವ ಆ ಕಿಂಗ್ಡಮ್ ಆಫ್ ಗಾಡ್ ಅಂತ ಅವ್ರು ಏನ್ ಹೇಳ್ತಾರೆ, ಅಲ್ಲಿಗೆ ರೀಚ್ ಆಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೋಡಿ, ಒಂದು ಒಂಟೆ ಬೇಕಾದ್ರೆ ಮನ್ಸು ಮಾಡಿದ್ರೆ ಆ ಒಂದು ಹೋಲ್ ಒಳಗೆ ಹೋಗ್ಬೋದು, ಸೂಜಿಯಲ್ಲಿ ಇರುವ ಹೋಲಲ್ಲಿ. ಆದ್ರೆ ಯಾರಿಗೆ ಈ ಒಂದು ಅಹಂಕಾರ, ಜಂಬ, ಈಗೋ ಅಂತ ಏನ್ ಹೇಳ್ತೀವಿ, ಆಟಿಟ್ಯೂಡ್ ಇರೋಂತವ್ರಿಗೆ ಮಾತ್ರ ಏನಂದ್ರು ಕಿಂಗ್ಡಮ್ ಆಫ್ ಗಾಡ್ ಒಳಗೆ ಹೋಗಕ್ಕೆ ಪ್ರವೇಶ ಇಲ್ಲ, ಅಂದ್ರೆ ಮುಕ್ತಿ ಅನ್ನೋದು ಸಿಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಕೆಲವರು ಅದೇ ಹೆಂಗಸರು ಇರ್ಬಹುದು, ನಾನ್ ತುಂಬಾ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು, ನಾನು ತುಂಬಾ ಬೆಳ್ಳಗಿದ್ದೀನಿ ಅನ್ಕೊಂಡು, ಹೆಂಗಸರ್ಲಿ ಗಂಡಸರ್ಲಿ ಆತರ ಒಂದು ಜಾಸ್ತಿ ಓವರ್ ಇದ್ರಲ್ಲಿ ಇರ್ತಾರಲ್ಲ, ಅಂತವ್ರಿಗೆ ಖಂಡಿತನೂ ಇದು ಸಾಧ್ಯ ಇಲ್ಲ. ಇದು ಶಂಕರಾಚಾರ್ಯರು ರಚಿಸಿರುವಂತಹ ಗೋವಿಂದಮಲ್ಲಿ ಒಂದು ಶ್ಲೋಕದಲ್ಲೂ ಸಹ ಅವರು ಹೇಳ್ತಾರೆ ಇದನ್ನ. ಅಂದ್ರೆ ಈಗೋ ಇವೆಲ್ಲ ಯಾಕೆ ಬೇಕು, ಕ್ಷಣಿಕ ಅಷ್ಟೇ ಅದೆಲ್ಲಾನು ಅಂತ ಅವರೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಮಾ ಕುರು ಧನುಜನ ಯವ್ವನು ಗರ್ವಂ ಹರತು ಮೇಷಾಂ ಕಾಲಂ ಸರ್ವಂ ಹರತು ಹರತು ನಿಮೇಷಾತ್ ಕಾಲಂ ಸರ್ವಂ ಮಾಯಾಮಯಮಿದಂ ಅಖಿಲಂ ಹಿತ್ವಾ ಬ್ರಹ್ಮ ಪದತ್ವಂ ಪ್ರವಿಶ ವಿಧೇತ್ವ. ಅಂದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ದಾರೆ ಶಂಕರಾಚಾರ್ಯರು, ಅಂದ್ರೆ ಮಾ ಕುರು ಧನು ಜನ ಯವ್ವನ ಗರ್ವಂ, ಏನೇ ಇರ್ಲಿ ನಿಮ್ಮ ಹತ್ರ, ಅದು ಒಂದು ಹಣ ಇರಬಹುದು ಅಥವಾ ಯವ್ವನ ಇರಬಹುದು, ಇದ್ ಯಾವುದೇ ಇದ್ರೂನು ಅವೆಲ್ಲ ನಿಮಿಷದಲ್ಲಿ ಹರಿಸಿ ಹೋಗುತ್ತೆ ಎಲ್ಲಾನು, ಅದ್ಯಾವುದು ಪರ್ಮನೆಂಟ್ ಅಲ್ಲ, ನಿಮಿಷದಲ್ಲಿ ಅದೆಲ್ಲ ಹರಿಸಿ ಹೋಗುತ್ತೆ. ಆದ್ರೆ ನಾವು ಏನ್ ತಿಳ್ಕೋಬೇಕು, ಈ ಪ್ರಪಂಚದಲ್ಲಿ, ಈ ಪ್ರಪಂಚ ಎಲ್ಲ ಒಂದು ಭ್ರಮೆ. ಈ ಭ್ರಮೆ ಇದೊಂದು ಮಾಯಾ ಮೃಗ, ಈ ಪ್ರಪಂಚನೇ ಒಂದು ಮಾಯಾ. ಅದನ್ನ ನಾವು ತಿಳ್ಕೊಂಡು ಏನ್ ಮಾಡ್ಬೇಕು, ಪರಮಾತ್ಮನನ್ನ ರೀಚ್ ಆಗಕ್ಕೆ ಎಷ್ಟು ಯಾವ ತರ ನಮ್ಮ ಒಂದು ಆತ್ಮಜ್ಞಾನವನ್ನು ಹೆಚ್ಚಿಸ್ಕೊಂತ ಪರಮಾತ್ಮನನ್ನ ಸೇರ್ಕೋಬೇಕು ಅನ್ನೋದು ಶಂಕರಾಚಾರ್ಯರು ಈ ಶ್ಲೋಕದ ಮುಖಾಂತರನು ಹೇಳಿದ್ದಾರೆ. ಸೊ ಯಾರೇ ಒಂಥರ ತುಂಬಾ ದುಡ್ಡಿದೆ ನನ್ನ ಹತ್ರ ಅಂತ ಅನ್ಕೊಂಡು, ತುಂಬಾ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಅಥವಾ ನಾನೇ ತುಂಬಾ ತಿಳ್ಕೊಂಡಿದ್ದೀನಿ, ಅಥವಾ ನಾನ್ ತುಂಬಾ ಚೆನ್ನಾಗಿದ್ದೀನಿ, ಈ ಎಲ್ಲ ಅಹಂಕಾರಗಳು, ಅಹಂಗಳು ಯಾರಿಗೂ ಬೇಡ. ಅದಿದ್ರೆ ಖಂಡಿತ ಎನ್ಲೈಟನ್ ಆಗಕ್ಕೆ ತುಂಬಾನೇ ಸಾಧ್ಯ ಇಲ್ಲ, ಎಂಟರ್ಟೈನ್ಮೆಂಟ್ ಆಗಕ್ಕೆ. ಇವೆಲ್ಲ ಒಂದು ಕ್ಷಣಿಕ ಅಷ್ಟೇ ನಮ್ಮ ಜೀವನದಲ್ಲಿ, ಇದೆಲ್ಲ ತುಂಬಾ ಕ್ಷಣಿಕ, ಯಾವುದೇ ಒಂದು ನಿಮಿಷದಲ್ಲಿ ಎಲ್ಲಾನು ಹರಿಸಿ ಹೋಗಕ್ಕೆ ಸಾಧ್ಯ ಇದೆ. ಸೊ ಈ ಎಲ್ಲ ಸತ್ಯವನ್ನ ತಿಳ್ಕೊಂಡು ನಾವು ಧ್ಯಾನವನ್ನ ನಿರಂತರ ಮಾಡ್ತಾ ಜೀವನದಲ್ಲಿ ಹೇಗೆ ಜೀವಿಸಬೇಕು ಅನ್ನೋದನ್ನ ಕಲ್ತ್ಕೊಂಡು ಆ ಒಂದು ಧರ್ಮ ಸತ್ಯದೊಳಗೆ ನಾವು ಇರೋಣ ಮಾಸ್ಟರ್ಸ್.